ಚನ್ನಬಸವ ಸ್ವಾಮಿಗಳನ್ನ ಪಾದಾರವಿಂದಗಳು ನಮಸ್ಕರಿಸಿ, ಮೊದಲನೇದಾಗಿ ಗಂಗಾವತಿ ನಗರದ ಸಮಸ್ತ ನಾಗರಿಕರಿಗೆ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ, ಇವತ್ತು ಅದು ಹೊಸ ವರ್ಷದಿಂದ ಪ್ರಾರಂಭ ಆಗಿದೆ. ಇವತ್ತು ನಿಜವಾಗ್ಲೂ ಬಹಳ ಪುಣ್ಯದ ದಿನ. ಇವತ್ತು ತಾತಿನ ಆಶೀರ್ವಾದ ಪ್ರತಿಯೊಬ್ಬ ಮನೆಗೆ ತಾತನ ಕೃಪಾ ಆಗಿದೆ. ಪ್ರತಿ ವರ್ಷ ಇವತ್ತು ಸಮಸ್ತ ಗಂಗಾವತಿ ನಾಗರಿಕರು ಪ್ರತಿಯೊಬ್ಬರು ಬಂದು ತಾತಿನ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿ, ಇವತ್ತು ಸಾಯಂಕಾಲ 5 ಗಂಟೆಗೆ ಮಹಾರಥೋತ್ಸವ ಇರೋದ್ರಿಂದ ಎಲ್ಲ ನಾಗರಿಕರು ರಥೋತ್ಸವ ಪಾಲ್ಗೊಂಡು ಇವತ್ತು ಈ ಜಾತ್ರಾ ಮಹೋತ್ಸವನ ಬಹಳ ಅದ್ಭುತವಾಗಿ ಯಶಸ್ವಿಯಾಗಿ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ಹೇಳ್ತಾ, ಎಲ್ಲರಿಗೂ ಸಹಿತ ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು. ಜೊತೆಗೆ ನಮ್ಮೆಲ್ಲರ ಆರಾಧ್ಯ ದೇವ ಕಾಯಕಯೋಗಿ ದಾಸೋಹಮೂರ್ತಿ ಶ್ರೀ ಚನ್ನಬಸವ ಸ್ವಾಮಿಗಳವರ 80ನೇ ಜಾತ್ರಾ ಮಹೋತ್ಸವ ಇವತ್ತು ಅದು ವಿಜೃಂಭಣೆಯಿಂದ ಎಲ್ಲ ಸಮಾಜದವರು ಸಹಿತ ಆಗಮಿಸಿ ಶ್ರೀ ಚನ್ನಬಸವ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ನಿಜವಾಗಿ ಬಹಳ ಸಂತೋಷ. ಈ ಭಾಗದಲ್ಲಿ ದೊಡ್ಡ ಶರಣರಾಗಿ ಕಾಯಕ ದಾಸೋಹದ ಒಂದು ಪ್ರತಿಕಲ್ಪನೆಯನ್ನು ಕೊಡೋದ್ರ ಜೊತೆಗೆ ಬಂದ ಎಲ್ಲ ಭಕ್ತರಿಗೂ ಸಹಿತ ಪ್ರಸಾದ ವ್ಯವಸ್ಥೆಯನ್ನು ಮಾಡುವಂಥ ಶ್ರೀಮಠ ಇವತ್ತು ಜಾತ್ರಾ ಮಹೋತ್ಸವ ಆಚರಣೆ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಎಲ್ಲ ಭಕ್ತರು ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಸಹಿತ ಮತ್ತೊಮ್ಮೆ 80ನೇ ವರ್ಷದ ಜಾತ್ರಾ ಮಹೋತ್ಸವ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದಾರೆ. ತಾತನವರ 80ನೇ ವರ್ಷದ ಜಾತ್ರಾ ಪ್ರಯುಕ್ತ ಸಕಲ ಸದ್ಭಕ್ತರಿಗೂ ಆ ತಾತನು ಆಶೀರ್ವಾದ ಮಾಡಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತೇಳಿ ನನ್ನ ಆಶಿಸ್ತೇನೆ. ಆತ್ಮೀಯರೇ, ಗಂಗಾವತಿಯ ಆರಾಧ್ಯ ದೈವವಾಗಿರತಕ್ಕಂಥ ಚನ್ನಬಸವ ತಾತನವರ 80ನೇ ರಥೋತ್ಸವವನ್ನು ಈ ದಿನ ವಿಜೃಂಭಣೆಯಿಂದ ಗಂಗಾವತಿಯಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಇದು ಗಂಗಾವತಿಯ ಪ್ರತಿಷ್ಠೆ ಮತ್ತು ಆರಾಧ್ಯ ದೈವವಾಗಿರ್ತಕ್ಕಂಥ ಚನ್ನಬಸವ ತಾತನವರ ಕೃಪೆಯಿಂದ ಈ ಭಾಗದಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಮತ್ತು ಅದಕ್ಕೆ ತಕ್ಕಂಥ ಬೆಲೆ ಕೂಡ ತರ್ತಕ್ಕಂಥ ಕೆಲಸಗಳನ್ನು ತಾತನವರು ಮಾಡಿಕೊಳ್ತಾ ಬಂದಿದ್ದಾರೆ. ಈ ಒಂದು ಸಂದರ್ಭ ನಮ್ಮಲ್ಲಿ ಈ ಜಾತ್ರಾ ಮಹೋತ್ಸವ ಏನು ಗಂಗಾವತಿಯನ್ನು ಈ ಹಿಂದೆ ತಾತನವರ ಕೃಪೆ ಹೆಂಗಿತ್ತು ಅಂದರೆ, ಗಂಗಾವತಿನ ಮುಂದಿನ ದಿನಗಳಲ್ಲಿ ಛೋಟಾ ಮುಂಬೈ ಆಗುತ್ತೆ ಅಂತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥವ್ರು ಇಂದಿಗೆ ಅದು ನಿಜವಾಗ್ತಕ್ಕಂಥದ್ದು ಕಾಣ್ತಾ ಇದ್ವಿ. ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಗಂಗಾವತಿ ಇದೆ. ಶೈಕ್ಷಣಿಕವಾಗಿ ಇವತ್ತು ಬಹಳಷ್ಟು ಬೆಳವಣಿಗೆಯನ್ನು ಕಂಡಿದ್ದೀವಿ. ಕೇವಲ ಭತ್ತದ ಕಣಜ ಆಗಿರ್ತಕ್ಕಂಥ ಗಂಗಾವತಿ ಇವತ್ತು ಭಕ್ತಿಯ ಕಣಜವಾಗಿ ಇವತ್ತು ಬೆಳೀತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇಲ್ಲಿ ಸರಸ್ವತಿಯು ಕೂಡ ನೆಲೆಸ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಬಹಳಷ್ಟು ಇಂಡಸ್ಟ್ರಿಗಳ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಈ ಕೃಷಿ ಭೂಮಿಯನ್ನು ಇವತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ಬೆಲೆ ಬಾಳ್ತಕ್ಕಂಥ ದಿನಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ಇದು ಮುಂದಿನ ದಿನಗಳಲ್ಲಿಯೂ ಕೂಡ ಗಂಗಾವತಿ ಅಂತಕ್ಕಂಥ ಈ ಒಂದು ಸಣ್ಣದಾಗಿರ್ತಕ್ಕಂಥ ಗಂಗಾವತಿ ಇವತ್ತು ಬೆಳೆದು ಹೆಮ್ಮರವಾಗಿ ಇವತ್ತು ಜಿಲ್ಲಾ ಮಟ್ಟಕ್ಕೆ ಕೂಡ ಇವತ್ತು ಸ್ಪರ್ಧೆಯನ್ನು ಮಾಡ್ತಕ್ಕಂಥ ಆರ್ಥಿಕವಾಗಿ ಬಲಾಢ್ಯವನ್ನು ಹೊಂದಿರತಕ್ಕಂಥ ಒಂದು ಈ ಸಂಸ್ಥೆ ಆಗಿದೆ, ಈ ಒಂದು ಮಠ ಆಗಿದೆ ಅಂತಕ್ಕಂಥ ಮಾತು ಹೇಳಬೇಕಾಗುತ್ತೆ. ಇಲ್ಲಿ ದಾಸೋಹ ನಡೀತಾ ಇದೆ. ಅದರ ಜೊತೆಗೆ ಭಕ್ತಿಯ ಪರಾಕಾಷ್ಠೆಯನ್ನು ಇಲ್ಲಿ ಹಂಚತಕ್ಕಂಥ ಕೆಲಸವನ್ನು ಭಕ್ತಿಯ ಇಲ್ಲಿಯ ಪುರಾಣ ಮತ್ತು ಇಲ್ಲಿರ್ತಕ್ಕಂಥ ಸೇವೆಯನ್ನು ನೋಡ್ತಾ ಇದ್ದರೆ ಜನರಲ್ಲಿ ಸದಾ ಒಂದು ಹುಮ್ಮಸ್ಸು ಕೂಡ ಈ ಒಂದು ತಾತನ ಮೇಲಿದೆ ಎಂಬ ಮಾತನ್ನು ಕಾಣ್ತಾ ಇದ್ದೀವಿ. ಹಾಗೆ ತಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡೋದೇನು ಅಂದರೆ, ಗಂಗಾವತಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಾವು ಈ ಭಕ್ತಿಯ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ವಹಿಸಬೇಕಾಗಿದೆ. ಜನರು ಸಂತುಷ್ಟವಾಗಿ ಜೀವನವನ್ನು ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಮಳೆ ಬೆಳೆ ಬರುವುದರ ಜೊತೆಗೆ ನಾವು ಕೂಡ ಒಂದು ಭಕ್ತಿಯ ಈ ಒಂದು ಅಭಿವೃದ್ಧಿ ಹೊಂದತಕ್ಕಂಥ ಈ ಮಠಕ್ಕೆ ನಾವು ಸದಾ ಅಭಿವೃದ್ಧಿಯ ಚಿಂತಕರಾಗಿ ನಾವು ಕೆಲಸ ಮಾಡೋಣ. ಇಲ್ಲಿರ್ತಕ್ಕಂಥ ಟ್ರಸ್ಟ್ ಇರ್ಬೋದು, ಕಲ್ಯಾಣ ಮಂಟಪದ ಸಮಿತಿ ಇರ್ಬೋದು, ಹಾಗೆ ನಮ್ಮ ಈ ಒಂದು ಯುವಕರ ಒಂದು ಸಂಘವೇನಿದೆ ಸಮಿತಿ ಕೂಡ ಇದೆ. ಸಾಕಷ್ಟು ಪ್ರಯತ್ನವನ್ನು ಮಾಡಿ ಜಾತ್ರಾ ಮಹೋತ್ಸವದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಭಕ್ತಾದಿಗಳು ತಮ್ಮ ಕಾಣಿಕೆಯನ್ನು ನೀಡುವ ಮುಖಾಂತರ ತಾತನ ಕೃಪೆಗೆ ಪಾತ್ರರಾಗಿದ್ದಾರೆ ಎಂಬ ಮಾತು ಹೇಳಬೇಕಾಗತ್ತೆ. ಅದರ ಜೊತೆಯಲ್ಲಿ ಕೂಡ ನಾವು ಇವತ್ತಿನ ನೂತನ ವರ್ಷದ 2026ರ ವರ್ಷಾಚರಣೆಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯವನ್ನು ಹೇಳೋದ್ರ ಜೊತೆಗೆ ಈ ಒಂದು ಜಾತ್ರಾ ಮಹೋತ್ಸವ ತಮ್ಮೆಲ್ಲರಿಗೂ ಶುಭವನ್ನು ತರಲಿ ಎಂಬ ಮಾತನ್ನು ಹೇಳಿ ವಂದಿಸ್ತೇವೆ. ಹೊಸ ವರ್ಷದ 2026ರ ದಿವಸ ಅದು ಅಲ್ಲದೆ ನಮ್ಮ ಆರಾಧ್ಯ ದೈವ ಗಂಗಾವತಿ ಆರಾಧ್ಯ ದೈವ ಶ್ರೀ ಚನ್ನಬಸವ ತಾತನವರ 80ನೇ ವಾರ್ಷಿಕೋತ್ಸವದ ಸಮಾರಂಭ ಇದು
ಎಲ್ಲ ನಾಡಿನ ಜನರು ಬರ್ತಿದ್ದಾರೆ. ಆ ತಾತನ ಚನ್ನಬಸವ ತಾತನ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ. ನಾವೆಲ್ಲರೂ ಒಂದು ಒಳ್ಳೆ ದಾರಿಯಲ್ಲಿ ನಡೆದು ಹೋಗೋಣ. ನಮ್ಮ ಗಂಗಾವತಿ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡೋಣ. ಆ ಒಂದು ಆಶೀರ್ವಾದ ಚನ್ನಬಸವ ತಾತ ನಮ್ಮೆಲ್ಲರಿಗೆ ಕೊಡಲಿ ಅಂತಕ್ಕಂಥ ಭಾವನೆ ಹೇಳಿ, ಮತ್ತು ಅದಲ್ಲದೆ 3ನೇ ತಾರೀಕಿನ ದಿನ ಗಂಗಾವತಿ ಗ್ರಾಮ ದೇವತೆ ದುರ್ಗಮ್ಮ ತಾಯಿಯ ಜಾತ್ರಾ ಮಹೋತ್ಸವ ಇದೆ. ಆ ದಿನ ತಾವೆಲ್ಲರೂ ಬಂದು ಕೃಪಾ ಪೋಷಿತರಾಗಬೇಕು ನಮ್ಮ ಇದು ಗಂಗಾವತಿ ದುರ್ಗಮ್ಮ ದೇವಿಯ ಜಾತ್ರೆಗೆ. ಮತ್ತು ಇದು ಒಂದು ನಮ್ಮ ಎಲ್ಲ ಜನರಿಗೆ, ನಮ್ಮ ಅಣ್ಣ ತಮ್ಮಂದರಿಗೆ ಒಂದು ಎಲ್ಲ ಶುಭ ಹಾರೈಕೆ ಮಾಡಲಿ ಚನ್ನಬಸವ ತಾತ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸುತ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಜೈ ಹಿಂದ್ ಜೈ ಕರ್ನಾಟಕ. ಗಂಗಾವತಿ ನಗರದಲ್ಲಿ ದಾಸೋಹ ಮೂರ್ತಿಯೊಂದು ಪ್ರತ್ಯೇಕ ಇವತ್ತೇನು ಕಾಯಕಯೋಗಿ ಶಿವಯೋಗಿ ಚನ್ನಬಸವ ಸ್ವಾಮಿ ಅವರ ಜಯಂತ್ಯೋತ್ಸವ ಅಂಗವಾಗಿ ಜಾತ್ರೆ ಮಹೋತ್ಸವದ ಅಂಗವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಇವತ್ತು ಈ ಜಾತ್ರೆಗೆ ಬರುವಂತ ಮಾರ್ಗ ಮಧ್ಯೆ ಇವತ್ತು ಅನೇಕ ಜನರು ಭಕ್ತರಿಗೆ ಸಹಾಯ ಸಹಕಾರ ಮತ್ತು ಊಟ ಮತ್ತು ಅವರಿಗೆ ನೀರು, ಅವರಿಗೆ ಅವಶ್ಯಕತೆ ಏನೈತಿ ಭಕ್ತರಿಗೆ ಅದನ್ನೆಲ್ಲ ಕೊಡುವಂತ ವ್ಯವಸ್ಥೆ ಇವತ್ತು ಈ ಭಾಗದಲ್ಲಿ ನಡೀತಾ ಇದೆ. ಇವತ್ತು ಗಂಗಾವತಿಗೆ 40-50 ಕಿಲೋಮೀಟರ್ ಪಾದಯಾತ್ರೆ ಭಕ್ತರು ಬರ್ತಾ ಇದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಇವತ್ತು ವರ್ಷದಿಂದ ವರ್ಷಕ್ಕೆ ಇದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಈ ಜಾತ್ರೆ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತೆಲ್ಲ ಭಕ್ತರಿಗೆ ಬೇಡಿದ್ದನ್ನು ಕೊಡುವಂತ ಇವತ್ತು ಚನ್ನಬಸವ ಸ್ವಾಮಿಯವರ ಇವತ್ತೇನು ಕಾಯಕವ ಕೈಲಾಸವನ್ನು ತೋರಿಸುವಂತ ಚನ್ನಬಸವ ಸ್ವಾಮಿಯವರು ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರಿಗೆ ಭಕ್ತಿಯಿಂದ ಯಾರು ಬೇಡಿಕೊಳ್ತಿದ್ದಾರೆ, ಇವತ್ತಿಗೆ ಮಕ್ಕಳಿಲ್ಲ ಅಂದ್ರೆ ಮಕ್ಕಳು ಕೊಡುವಂತ ಭಾಗ್ಯ, ಐಶ್ವರ್ಯ ಕೊಡುವಂತ ಭಾಗ್ಯ, ಆಯುಷ್ಯ ಕೊಡುವಂತ ಭಾಗ್ಯ, ಇವತ್ತು ಭಕ್ತಿಯಿಂದ ಯಾರು ಚನ್ನಬಸವ ಸ್ವಾಮಿಯವರ ಬೇಡಿಕೊಳ್ತಾರೆ ಅವರಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲವೂ ಕೊಡುವಂತ ಈ ಭಗವಂತ ಇವತ್ತು 80ನೇ ವರ್ಷದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿ ಅದರ ಜೊತೆಗೆ ಹೊಸ ವರ್ಷದ 2026 ಇವತ್ತೇನು ಪಾದಾರ್ಪಣೆ ಆಗಿದೆ. ಇವತ್ತು ಚನ್ನಬಸವ ಸ್ವಾಮಿ ಅವರ ದರ್ಶನ ತೆಗೆದುಕೊಂಡು ಇವತ್ತು ಎಲ್ಲರಿಗೂ ಆ ಮಾರ್ಗದರ್ಶನದಲ್ಲಿ ಚನ್ನಬಸವ ಸ್ವಾಮಿ ತಾತನವರು ಇವತ್ತು ಪ್ರತಿಯೊಬ್ಬ ಭಕ್ತರಿಗೆ ಇವತ್ತು ಹೊಸ ವರ್ಷದ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಿ ಕೊಡಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಾಗರಿಕ ಬಂಧುಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೇವೆ. ಕಾಯಕ ಯೋಗಿ ಚನ್ನಬಸವ ಸ್ವಾಮಿ ಪಾದಾರಗಳಲ್ಲಿ ನಮಸ್ಕರಿಸಿ 80ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಗಂಗಾವತಿ ತಾಲೂಕಿನ ಸುತ್ತಮುತ್ತಲಿನ ಸದ್ಭಕ್ತರಲ್ಲಿ ವಿನಿಸಿಕೊಳ್ಳುವುದೇನೆಂದರೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ತಮ್ಮಲ್ಲಿ ವಿನಿಸಿಕೊಳ್ಳುವುದೆಂದು ತಮ್ಮನ ಕಾಯಕ ಯೋಗಿ ಚನ್ನಬಸವ ತಾತ ಎಲ್ಲರಿಗೂ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ತಮ್ಮಲ್ಲಿ ವಿನಿಸಿಕೊಳ್ಳುತ್ತೇವೆ. ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಇವತ್ತು ನಿಜವಾಗಿಯೂ ಕೂಡ ಹೊಸ ವರ್ಷದ ಜೊತೆಗೆ ಚನ್ನಬಸವ ಸ್ವಾಮಿಗಳ ಜೋಡು ರಥೋತ್ಸವ ಮತ್ತು ದುರ್ಗಾದೇವಿಯ ಕಾರ್ಯಕ್ರಮ ಇವತ್ತು ವಿಜೃಂಭಣೆಯಾಗಿ ನಡೀತಾ ಇರತಕ್ಕಂಥದ್ದು ಎಲ್ಲರಿಗೂ ಶುಭವನ್ನ ಕೊಡ್ತಕ್ಕಂಥ ವಿಷಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಎಲ್ಲ ಸಾರ್ವಜನಿಕರು ಕೂಡ ಆ ಚನ್ನಬಸವನ ಶಿವಯೋಗಿಗೆ ಪಾತ್ರಕ್ಕೆ ತಾವೆಲ್ಲರೂ ಪುನೀತರಾಗಿರಿ. ಆ ದುರ್ಗಾದೇವಿಯ ಜಾತ್ರೆಯಲ್ಲಿ ಕೂಡ ಪಾಲ್ಗೊಳ್ಳರಿ ಮತ್ತು 5ನೇ ತಾರೀಕಂದು ನಡೀತಕ್ಕಂಥ ನಡೆದಾಡುವ ದೇವರಾಗಿರ್ತಕ್ಕಂಥ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕೂಡ ತಾವು ಪಾಲ್ಗೊಂಡು ತಮ್ಮೆಲ್ಲರೂ ಕೂಡ ಸುಖ ಶಾಂತಿ, ರೈತರಿಗೂ ಯುವಕರಿಗೂ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಆ ಸಾತನವರು ಎಲ್ಲರಿಗೂ ಕೂಡ ಸಮೃದ್ಧಿ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಲಿ ಅಂತೇಳಿ ನಾನು ಶುಭ ಹಾರೈಸಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೊಸ ವರ್ಷದ ಶುಭಾಶಯಗಳನ್ನ ಕೋರಿ ತಮ್ಮೆಲ್ಲರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚನ್ನಬಸವ ತಾತನ ಭಕ್ತಾದಿಗಳಿಗೆ ಈ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು 80ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಬೆಳಗ್ಗೆ ಸಾಕಷ್ಟು ಜನ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಬಂದು ದೀಡ್ ನಮಸ್ಕಾರ ಹಾಕುವ ಮೂಲಕ ಚನ್ನಬಸವ ತಾತನ ಕೃಪೆಗೆ ಪಾತ್ರರಾಗಿದ್ದಾರೆ. ಅದೇ ರೀತಿ ಇನ್ನೂ ಮುಂದಿನ ಕಾರ್ಯಕ್ರಮ ಮಡಿತೇರು, ನಂತರ ಪ್ರಸಾದ ವ್ಯವಸ್ಥೆ ನಂತರ 5 ಗಂಟೆಗೆ ಜೋಡು ರಥೋತ್ಸವ ಇರುತ್ತದೆ. ಹಾಗಾಗಿ ಎಲ್ಲ ನಮ್ಮ ಚನ್ನಬಸವ ತಾತನ ಭಕ್ತಾದಿಗಳು ಆ ಜೋಡು ರಥೋತ್ಸವದಲ್ಲಿ ಬಂದು ಭಾಗವಹಿಸಬೇಕು. ಎಲ್ಲ ನಮ್ಮ ಚನ್ನಬಸವ ತಾತನ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿದಂತೆ ಎಲ್ಲ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ಇರ್ತದೆ. ಎಲ್ಲ ತಾಯಂದಿರು, ಹಿರಿಯರು ಮತ್ತು ಯುವಕರು ಬಂದು ಪ್ರಸಾದವನ್ನು ಸ್ವೀಕರಿಸಬೇಕೆಂದು ನಮ್ಮೆಲ್ಲ ಚನ್ನಬಸವ ತಾತನ ಭಕ್ತಾದಿಗಳನ್ನ ವಿನಂತಿ ಮಾಡ್ತಾ ಇದೀವಿ. ವಿಶೇಷವಾಗಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಕೂಡ ವಿಶೇಷವಾಗಿ ತಾತನ ಒಂದು ಅಲಂಕಾರವನ್ನು ವಿಶೇಷವಾಗಿ ರೂಪಿಸಿದ್ದಾರೆ. ನಮ್ಮೆಲ್ಲ
ಒಂದು ಟ್ರಸ್ಟಿನ ಹಿರಿಯರು ಮತ್ತು ಎಲ್ಲರ ಯುವಕರ ಸಹಕಾರದಿಂದ ಒಂದು ಅದ್ಭುತವಾಗಿ 80ನೇ ಜಾತ್ರಾ ಮಹೋತ್ಸವ ನಡೀತದೆ ಅಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಚನ್ನಬಸವ ತಾತನವರ 80ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲಿಗೆ ಎಲ್ಲರಿಗೆ 2026 ವರ್ಷದ ಶುಭಾಶಯಗಳು. ಈಗ ನಾವು 5 ದಿವಸ ಆತ್ರಿ ನಮ್ಮ ತಾತನ ಕಾರ್ಯಕ್ರಮಗಳು ನಡೆಯೋದಕ್ಕೆ. 27 ದಿವಸ ಪುರಾಣ ಆಯ್ತು. 5 ದಿವಸದಿಂದ ಈ ಕಾರ್ಯಕ್ರಮ ಇವತ್ತು ಬೆಳಿಗ್ಗೆಲಿಂದಾನೇ 2:15 ತಾತನು ಅಭಿಷೇಕ ಮಾಡಿ ಬಿಲ್ವಾರ್ಚನೆ ಆಯಿತು. ಈಗ 2:15 ಒಂದು 5,000 ಜನ ಒಂದು ದೀಡ್ ನಮಸ್ಕಾರ ಹಾಕಿದ್ರಿ. ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಾವು ನೋಡಕತ್ತೀವಿ, ಇಲ್ಲೇ 2 ಗಂಟೆಲಿದ್ದ ಇಲ್ಲಿ ಪಟ್ಟಿ ಬರ್ಕೊಂತ ಕುಂತೀವಿ. ನನ್ನ ಲೆಕ್ಕ ನೋಡ್ಕೊಂಡ್ರೆ ಈಗ ಆಲೆ ಒಂದು 15,000 ಜನ ಭೇಟಿ ಕೊಟ್ಟಿದ್ದಾರೆ ದರ್ಶನಕ್ಕೆ. ಈ ವರ್ಷ ನನಗಂತೂ ಬಹಳ ಆಶ್ಚರ್ಯ ಅನ್ಸುತ್ತೆ. ಆಮೇಲೆ ಕಲ್ಯಾಣ ಮಂಟಪದಲ್ಲಿ 7 ಕ್ವಿಂಟಲ್ ಅಲ್ರಿ 7 ಕ್ವಿಂಟಲ್ ಉಪ್ಪಿಟ್ಟು, 5 ಕ್ವಿಂಟಲ್ ಇದು ಕೇಸರಿ ಬಾತ್ ಮಾಡಿಸಿ ಎಲ್ಲ ಭಕ್ತಾದಿಗಳಿಗೆ ನಾಷ್ಟದ ವ್ಯವಸ್ಥೆ. ಈಗ 20 ಕ್ವಿಂಟಲ್ ಲಡ್ಡು, ಒಂದು 25 ಕ್ವಿಂಟಲ್ ಅಕ್ಕಿ ಎಲ್ಲ ಪ್ರಸಾದಕ್ಕೆ ಎಲ್ಲರಿಗೂ ವ್ಯವಸ್ಥೆ ಮಾಡೈತ್ರಿ. ಎಲ್ಲರೂ ಬಂದು ತಾತನ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಕೋರುತ್ತೇವೆ. ಇಂಗ್ಲಿಷ್, ಗಣಿತ ಮತ್ತು ವಿಜ್ಞಾನಕ್ಕೆ ಒಂದು ಟ್ಯೂಷನ್ ಅನ್ನ ಉಚಿತವಾಗಿ ಟ್ಯೂಷನ್ ಮುಗಿದ ನಂತರ ಮಠದಲ್ಲಿ ಪ್ರತಿ ವರ್ಷ ನಾವು ಬಿರುಸಿದ ತಕ್ಷಣ ಅವರು ನಮ್ಮ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಡಿತರಿಗೆ ಆಗಮಿಸಿ ನಮ್ಮೆಲ್ಲ ಸದ್ಭಕ್ತರಿಗೆ ದರ್ಶನಾಶೀರ್ವಾದ ಆಶೀರ್ವಚನ ನೀಡಲು ಬರ್ತಾ ಇದ್ದಾರೆ. ಪೂಜೆಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದೀಗ ತಲೆಗಾಲ ನಿರ್ವಹಿಸಲು ಈ ಒಂದು
ನಾನೇ ಕಳಿಲ್ಲಪ್ಪ ಶಿವ ಐತೆ
ಕಾಯಕವಾಗಿ ಚನ್ನಬಸವ ಸ್ವಾಮಿಗಳ ಜಾತ್ರಾ ಮಹೋತ್ಸವಕ್ಕೆ ಬಂದಿರತಕ್ಕಂಥ ಎಲ್ಲ ಸಕಲ ಭಕ್ತಾದಿಗಳಲ್ಲಿ ವಿನಂತಿ, ಪ್ರಸಾದವನ್ನು ಕೆಡಿಸದೆ ಸದ್ಬಳಕೆ ಮಾಡಬೇಕಂತ ಈ ಮೂಲಕ ವಿನಂತಿ ಮಾಡ್ತೀನಿ. ಹಾಗೆ ಮುಂಬರುವ ಕೊಪ್ಪಳ ಗವಿಸಿದ್ದೇಶ್ವರ ಮಠ ಜಾತ್ರೆಗೂ ಶುಭಾಶಯಗಳನ್ನು ಕೋರುತ್ತೇನೆ.
महाराज की महाराज की ಅಲ್ಲೇ ಊರಾಗ ಹಾಕ್ಬೇಕು ಬಂದ ಸರ್ ಸ್ವಲ್ಪ ಇಲ್ಲಿ ನೋಡಿ ಕೈ ಎತ್ತಿ ನೋಡಿ